ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಓಕೆ, ನೀವೀಗ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರ ಜೊತೆಗೆ ಸಭೆ ಕೂಡ ಆರಂಭ ಆಗಿರುವಂಥದ್ದು. ರಾಜನಾಥ್ ಸಿಂಗ್ ಅವರು ಹಾಗೆ 3 ಸೇನೆಯ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಒಂದು ಸಭೆಯಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿದ್ದಾರೆ, ಮತ್ತೆ ರಕ್ಷಣಾ ಸಚಿವರಿದ್ದಾರೆ. 3 ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಇದಾದ ನಂತರದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ಹೀಗಾಗಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಮೀಟಿಂಗ್ ಆದ ನಂತರದಲ್ಲಿ ಯಾವ ಮಾಹಿತಿ ಹೊರಬೀಳುತ್ತೆ? ಒಂದ್ ಕಡೆ ಈಗಾಗಲೇ ವಿದೇಶಾಂಗ ಇಲಾಖೆ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಸಭೆಯ ನಂತರದಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಇಡೀ ದೇಶದಾದ್ಯಂತ ಈಗ ಕೇಳಿಬರ್ತಾ ಇರುವಂತಹ ಒಂದೇ ಮಾತು ಅಂದರೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಪಾಕಿಸ್ತಾನ ಮತ್ತೆ ಇನ್ಯಾವುದೇ ಕಾರಣಕ್ಕೂ ಕೂಡ ಇಂತಹ ಮೊಂಡು ಬುದ್ಧಿಯನ್ನ ತೋರಬಾರ್ದು, ಇಂತಹ ನರಿ ಬುದ್ಧಿಯನ್ನ ತೋರಿಸಬಾರ್ದು. ಆ ರೀತಿಯ ಅದಕ್ಕೆ ತಕ್ಕನಾದ ಶಾಸ್ತಿ ಮಾಡಲೇಬೇಕು ಅನ್ನುವಂತ ಹೇಳಿ ದೇಶದಾದ್ಯಂತ ಕೂಗು ಎದ್ದಿದೆ. ಇದರ ಮಧ್ಯದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ಹೀಗಾಗಿ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ? ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತಾ ನಮ್ಮ ಭಾರತ? ಈಗಾಗಲೇ ಸಾಕಷ್ಟು ಪಾಠ ಕಲ್ತಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಭಾರತದ ಶಕ್ತಿ ಎಂತಹದ್ದು, ಭಾರತ ಯಾವ ಮಟ್ಟಕ್ಕೆ ಬೇಕಾದರೂ ಮುನ್ನುಗ್ಗಬಹುದು, ಭಾರತದ ಸೈನಿಕರ ಪರಾಕ್ರಮ ಎಂತಹದ್ದು ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಆದರೂ ಕೂಡ ಏನೂ ಆಗಲೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಿನ್ನೆ ನೋಡಿ ಅಲ್ಲಿನ ಪ್ರಧಾನಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾವೇ ವಿಜಯ ಹೊಂದಿದ್ದೀವಿ, ನಾವೇ ಗೆದ್ದಿದ್ದೀವಿ ಅನ್ನುವಂಥ ಮೂರ್ಖತನದ ಮಾತುಗಳನ್ನು ಆಡ್ತಾರೆ. ಆದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಏನಾಗಿದೆ ಅಂತ ಹೇಳಿ. ಏಕೆಂದರೆ ಸಾಕ್ಷಿ ಸಮೇತವಾಗಿ ಭಾರತ ಅಲ್ಲಾಗಿರುವಂತಹ ಪರಿಸ್ಥಿತಿಯನ್ನ ಇಡೀ ವಿಶ್ವದ ಮುಂದೆ ತೆರೆದಿಟ್ಟಿದೆ. ಅದಾದ ನಂತರದಲ್ಲಿ ಕದನ ವಿರಾಮವನ್ನದ ಮನವಿಯನ್ನ ಇಟ್ಟಿದ್ದೇ ಪಾಕಿಸ್ತಾನ. ಹಾಗಾಗಿ ಚರ್ಚೆಯನ್ನ ನಡೆಸಿ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನ ನಿನ್ನೆ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ನಮ್ಮ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದೆ, ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಿದೆ, ನಾಗರಿಕರ ನಿವಾಸಗಳ ಮೇಲೆ ಶೆಲ್ಗಳ ದಾಳಿಯನ್ನ ನಡೆಸಿದೆ, 50ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯನ್ನ ನಡೆಸಿದೆ. ಭಾರತ ಅದೆಲ್ಲವನ್ನ ಕೂಡ ಹೊಡೆದುರುಳಿಸಿದೆ. ಆದರೆ ಮತ್ತೆ ಇಂತಹ ಕುತಂತ್ರ ಬುದ್ಧಿಯನ್ನ ಪಾಕಿಸ್ತಾನ ಮಾಡಬಾರ್ದು. ಹಾಗಾಗಿ ಅದಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಗು ಎದ್ದಿರುವಂಥದ್ದು. ಹೀಗಾಗಿ ಇವತ್ತು ನಡೀತಾ ಇರುವಂತಹ ಸಭೆ ನೋಡಿ, ಪ್ರಧಾನಿ ಮೋದಿ ಅವರೊಟ್ಟಿಗೆ ನಡೀತಾ ಇರುವಂತಹ ಸಭೆಯ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡಂತಹ ಪ್ರಧಾನಿ ಅವರು ಈಗಾಗಲೇ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಪಾಕಿಸ್ತಾನ ಏನಾದರೂ ಈ ರೀತಿಯ ದಾಳಿಯನ್ನ ನಡೆಸಿದ್ದೇ ಆದಲ್ಲಿ ನೀವು ಅದಕ್ಕೆ ಪ್ರತಿದಾಳಿಯನ್ನ ನಡೆಸಬಹುದು ಅಂತ ಹೇಳಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ಅದರ ಮಧ್ಯದಲ್ಲೂ ನಡೀತಾ ಇರುವಂತಹ ಸಭೆ ಇದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಹಾಗೆ ರಕ್ಷಣಾ ಸಚಿವರು ಎಲ್ಲರೂ ಕೂಡ ಭಾಗಿಯಾದಂತಹ ಸಭೆ ಸಾಕಷ್ಟು ಕ್ಯೂರಿಯಾಸಿಟಿಗೆ ಕಾರಣವಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH